Hi all, welcome back to my YouTube ಚಾನಲ್. ಈ ವಿಡಿಯೋ ತುಂಬಾ ಸ್ಪೆಷಲ್ ಬಿಕಾಸ್ ಟುಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ನಮ್ಮ ಫ್ಯಾಮಿಲಿ ಡಿವೈನ್ ಆ್ಯಂಡ್ ಎಮೋಷನಲ್ ಸ್ಟೋರಿನ. ಸೊ ನಿಮ್ಗೆ ಗೊತ್ತಿರ್ಬೋದು, ಸಮಟೈಮ್ಸ್ ಲೈಫಲ್ಲಿ ಸ್ಮಾಲ್ ಕೋಇನ್ಸಿಡೆನ್ಸ್ ಕೂಡ ಬಿಗ್ ಬ್ಲೆಸ್ಸಿಂಗ್ ತರ ಫೀಲ್ ಆಗುತ್ತೆ. ಇದನ್ನ ನಾವು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ಸಿತ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತೀನಿ. 20 ಸೆಪ್ಟೆಂಬರ್ ನಾವು ನಮ್ಮ ಮನೆಗೆ ಆಕಳು ತಗೊಂಡ್ ಬಂದ್ವಿ. ಅದಕ್ಕೆ ಗೌರಿ ಅಂತ ಹೆಸರು ಕೂಡ ಇಟ್ವಿ. ಅದು ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ನಮ್ಮ ಫ್ಯಾಮಿಲಿಗೆ ಅಂಡ್ ಆಲ್ಸೋ ಅದು ನಮ್ಗೆ ಗಾಡ್ ಬ್ಲೆಸ್ಸಿಂಗ್ ಕೂಡ ಹೌದು. ಬಟ್ ಎಕ್ಸಾಕ್ಟ್ಲಿ 1 ವೀಕ್ ಬಿಫೋರ್ ಗೌರಿಗೆ ಬೇಬಿ ಆಯ್ತು. ಅಟ್ ಫಸ್ಟ್ 20 ಡೇಸ್ ಅಂತ ಅನ್ಕೊಂಡಿದ್ದ ನಮಗ 6 ಡೇಸಿಗೆನೆ ಅದು ಮರಿ ಹಾಕಿದ್ದು ಶಾಕ್. ಅಂಡ್ ಆಲ್ಸೋ ಅದು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿನ ನಮ್ಮ ಮನೆಗೆ ಬಂದ್ಲು ಅಂತ ಅನ್ಕೊಂಡ್ವಿ. ಇಟ್ಸ್ ನಾಟ್ ಜಸ್ಟ್ ಅವರ್ ಫ್ಯಾಮಿಲಿ, ಈವನ್ ದ ವರ್ಲ್ಡ್ ಅಬ್ಸರ್ವ್ ದ ಪೀಸ್ ಅಂಡ್ ಬ್ಲೆಸ್ಸಿಂಗ್ ಆನ್ ದಿಸ್ ಡೇ. ಅಂಡ್ ಆನ್ ದಿಸ್ ಡೇ ವೆರಿ ಡಿವೈನ್ ಡೇ. ಸೊ ಹಾಗಾಗಿ ನಮ್ಮ ಆಕಳ ಮರಿ ಜನ್ಮ ಆಗಿರೋದ್ರಿಂದ ಇದು ನಮ್ಮ ಮನೆಗೆ ಡಬಲ್ ಸ್ಪೆಷಲ್ ಅಂಡ್ ಸ್ಪಿರಿಚುವಲ್. ಸೊ ನಮ್ಮ ಫ್ಯಾಮಿಲಿಲಿ ನಮ್ಗೆ ಹೆಂಗ ಅನ್ಸ್ತಂದ್ರೆ ಇವಳು ಲಕ್ಷ್ಮಿ ಅವತಾರ ಅಂತ. ಸೊ ಅವಳಿಗೆ ನಾವು ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದು. ನಿಮಗ್ ಗೊತ್ತಾ, ಎಲ್ರು ಹೇಳ್ತಾರ ಲಕ್ಷ್ಮಿ ಬಂದ್ರೆ ಮನೆಗೆ ಸಂತೋಷ ಡಬಲ್ ಆಗುತ್ತ ಅಂತ. ನಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸಾಕ್ಟ್ಲಿ ಅದೇ ತರ ಆಯ್ತು. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹ್ಯಾಪಿ ಅಂಡ್ ಎಮೋಷನಲ್ ಆದ್ವಿ ಬಿಕಾಸ್ ಇಟ್ ವಾಸ್ ಲೈಕ್ ಅ ಸ್ಪಿರಿಚುವಲ್ ಕನೆಕ್ಷನ್. ಸೊ ಬೇಬಿ ಆದ್ಮೇಲೆ ಫಸ್ಟ್ ಹಾಲು ಕೊಡುತ್ತಲ್ಲ, ಅದಕ್ಕೆ ನಮ್ಮ ಕಡೆ ಗಿಣ್ಣದ ಹಾಲು ಅಂತ ಕರಿತೀವಿ. ಅದರಿಂದ ಒಂದು ಸೂಪರ್ ಸ್ಪೆಷಲ್ ಗಿಣ್ಣದ ವಡೆನ ಮಾಡಿದ್ವಿ. ಫಸ್ಟ್ ಟೈಮ್ ಬಂದ ಹಾಲಿಂದ ಮಾತ್ರ ಗಿಣ್ಣದ ವಡೆನ ಮಾಡಕ್ಕಾಗತ್ತ. ಆಮೇಲೆ ಬಂದ ಹಾಲಿಂದ ಗಿಣ್ಣದ ಸ್ವೀಟ್ ಮಾಡ್ತಾರ, ಬಟ್ ಗಿಣ್ಣದ ವಡೆ ಮಾಡಕ್ ಬರಲ್ಲ. ಅಂಡ್ ಇನ್ನೊಂದು ಗೊತ್ತಾ, ಇದನ್ನೆಲ್ಲ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇಟ್ ವಾಸ್ ಅಮೇಝಿಂಗ್. ಗಿಣ್ಣದ ವಡೆ ಮಾಡೋದನ್ನು ನಂಗೆ ಗೊತ್ತಿರ್ಲಿಲ್ಲ. ಇದನ್ನ ಹೆಂಗ್ ಮಾಡೋದು ಅಂತ ನಂಗೆ ಅಜ್ಜಿ ಹೇಳ್ಕೊಟ್ರು. ಇದಕ್ಕೆ ಏನೇನ್ ಬೇಕಂದ್ರ ಗಿಣ್ಣದ ಹಾಲು, ಬೆಲ್ಲ, ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಪುಡಿ, ಹಾಗೆ ಗಸಗಸೆ, ಇದೆಲ್ಲದನ್ನ ತಗೊಂಡು ಗಿಣ್ಣದ ಹಾಲಿಗೆ ನಮಗ್ ಬೇಕಾಗಿರುವಷ್ಟು ಕ್ವಾಂಟಿಟಿ ಬೆಲ್ಲ, ಅಂದ್ರೆ ನಾವೆಷ್ಟು ಸ್ವೀಟ್ ತಿಂತೀವಲ್ಲ ಅಷ್ಟು ಬೆಲ್ಲನ ಆ್ಯಡ್ ಮಾಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗೋವರೆಗೂ. ನೆಕ್ಸ್ಟ್ ಅದಕ್ಕೆ ಏಲಕ್ಕಿ ಪೌಡರನ್ನು ಇವಾಗ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನ ಸ್ಟೀಮ್ ಮೇಲೆ ಬೇಯಿಸ್ಕೋಬೇಕು. ಅದಕ್ಕೆ ಫಸ್ಟ್ ನಾವಿಲ್ಲಿ ಒಂದು ಬೊಗಣಿ ಒಳಗ ನೀರ್ ತಗೊಂಡು ಅದನ್ನ ಫುಲ್ ಬಾಯ್ಲ್ ಆದ್ಮೇಲೆ ಒಂದು ಪ್ಲೇಟ್ ಅಥವಾ ಪರಾತ್ ಇರತ್ತಲ್ಲ, ಇಲ್ಲಿ ತೋರ್ಸಾತೀನಿ ನೋಡ್ರಿ, ಇಂತ ತಗೊಂಡು ಇದ್ರ ಮೇಲೆ ನಾವು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಹಾಲನ್ನ ಹಾಕೋಬೇಕು. ಹಾಲೆಲ್ಲ ಹಾಕಿದ್ಮೇಲೆ ಅದನ್ನ ಒಂದು 20 ಮಿನಿಟ್ಸು ಪ್ಲೇಟಿಂದ ಕವರ್ ಮಾಡ್ಕೋಬೇಕು. ಆಫ್ಟರ್ 20 ಮಿನಿಟ್ಸ್ ಅದು ಫುಲ್ ಗಟ್ಟಿಯಾಗಿರಲ್ಲ, ಅಂದ್ರೆ ವಡೆ ಟೈಪ್ ಬರ್ತಿರಂಗಿಲ್ಲ. ಅವಾಗ ಅದರ ಮೇಲೆ ಕೊಬ್ಬರಿ ಪೌಡರ್ ಮತ್ತು ಗಸಗಸೆ ಪೌಡರನ್ನ ಹಾಕಿ ಅಗೇನ್ ಅದನ್ನ ಪ್ಲೇಟಿಂದ ಕವರ್ ಮಾಡಿ 20 ಮಿನಿಟ್ಸ್ ಬಿಡಬೇಕು.
ಅಗೇನ್ ಆಫ್ಟರ್ 20 ಮಿನಿಟ್ಸ್ ಆದಮೇಲೆ ಅದ್ರ ಮೇಲೆ ಹಾಕಿರುವಂಥ ಕವರನ್ನು ತೆಗೆದು ಈ ಥರ ಟಚ್ ಮಾಡಿ ನೋಡಿದ್ರೆ ನಮ್ಗೆ ಪ್ಲಫಿ ಫೀಲ್ ಆಗುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಗೊತ್ತಾಗುತ್ತೆ ವಡೆ ರೆಡಿ ಆಗೈತಿ ಅಂತ ಹೇಳಿ. ಆಫ್ಟರ್ ನೀವು ನಿಮಗೆ ಬೇಕಾಗಿರುವ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಬೇಕು. ಈ ಗಿನ್ನ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಐತಿ ಗೊತ್ತಾ? ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಬಿಕಾಸ್ ಇಟ್ ಕಂಟೈನ್ಸ್ ದ ಆಂಟಿಬಾಡೀಸ್ ದಟ್ ಪ್ರೊಟೆಕ್ಟ್. ಮತ್ತು ಇದ್ರಾಗ ಕ್ಯಾಲ್ಶಿಯಂ ಇರೋದ್ರಿಂದ ಬೋನ್ ಸ್ಟ್ರೆಂತಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದು ನಮ್ಮ ಸ್ಕಿನ್ ಗ್ಲೋಯಿಂಗಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಏನು ಗೊತ್ತಾ, ಹೊನ್ನು ಕೊಟ್ಟರು ಗಿನ್ನ ಕೊಡಲ್ಲಂತ ನಮ್ಮ ಅಜ್ಜಿಗಳೆಲ್ಲ ಹೇಳ್ತಿದ್ರು. ಅಂದ್ರೆ ಹೊನ್ನಿನಕಿನ ಗಿನ್ನ ಭಾಳ ಎಕ್ಸ್ಪೆನ್ಸಿವ್ ಐತಿ ಅಂತ ಅರ್ಥ. ಆಮೇಲೆ ಇದನ್ನು 2 to 3 days ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಆ್ಯಂಡ್ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ವೆರಿ ಸ್ಪೆಷಲ್ ಎಮ್ಮಿ ಆಗಿರುವಂಥ ಸ್ವೀಟ್. ಇದೆಲ್ಲಾನು ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ದ ಬೆಸ್ಟ್ ವೈಬ್ ಅಂತಲೇ ಹೇಳ್ಬೋದು. ಇದಿಷ್ಟು ನಮ್ಮ ಗೌರಿ ಹಾಗೆ ಲಕ್ಷ್ಮಿಯ ಸ್ಟೋರಿ ಆಗಿತ್ತು. ಸೊ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆ್ಯಂಡ್ ಶೇರ್. Until next time, take care, bye bye, love you all.